ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಶೋಷಣೆಗಳು ಹೆಚ್ಚಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಭೀಮಶೆಟ್ಟಿ ಯಂಪಳಿ ಅವರು ಆರೋಪಿಸಿದ್ದಾರೆ. ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಅಡಿಗೆ ಸಿಬ್ಬಂದಿಗಳ ಸಂಖ್ಯೆ ಕಡಿಮೆ ಮಾಡುವ ದುರುದ್ದೇಶದಿಂದ ಸಿಬ್ಬಂದಿಗಳು 12 ತಾಸು ಕೆಲಸ ಮಾಡುವಂತೆ ಮಾಡಿ ನೌಕರರು ತಾವೇ ಕೆಲಸ ಬಿಡುವಂತೆ ಸರ್ಕಾರ ವರ್ತಿಸುತ್ತಿದೆ. ಈ ಹಿಂದೆ 50 ಜನ ವಿದ್ಯಾರ್ಥಿಗಳಿಗೆ 3 ಜನ ಸಿಬ್ಬಂದಿ, 100 ವಿದ್ಯಾರ್ಥಿಗಳಿಗೆ 5 ಜನ ಸಿಬ್ಬಂದಿ ಇದ್ರು. ಆದರೆ ಈಗ 100ಕ್ಕೆ 4 ಸಿಬ್ಬಂದಿ ಇರಬೇಕೆಂಬ ಆದೇಶ ಹೊರಡಿಸಿದೆ. 100-200 ಜನ ವಿದ್ಯಾರ್ಥಿಗಳಿಗೆ 5 ಜನ ಮಾತ್ರ ಅಡಿಗೆ ಮಾಡಬೇಕೆಂಬ ಆದೇಶ ಸರ್ಕಾರ ಹೊರಡಿಸಿದೆ ಎಂದರು. ಇನ್ನು ಸರ್ಕಾರದ ಧೋರಣೆ ಖಂಡಿಸಿ ಜೂನ್ 13ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಉಪವಾಸ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಲಾಗಿದ್ದು, ಹೋರಾಟಕ್ಕೆ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಪ್ರತಿಭಟನೆ ಯಶಸ್ವಿಯಾಗಿಸಬೇಕೆಂದು ಮನವಿ ಮಾಡಿದ್ದಾರೆ. ಸರ್ಕಾರ ಬಂದಾಗಿನಿಂದ ನಮ್ಮ ಹಾಸ್ಟೆಲ್ ನೌಕರರಿಗೆ ಬಹಳಷ್ಟು ಶೋಷಣೆ ದಿನ ದಿನ ಹೆಚ್ಚಾಗ್ತಾನೆ ಇದೆ. ಈ ಹಿಂದೆನೂ ಕೂಡ 17-18ರಲ್ಲೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ 5,000 ಮಂದಿ ಕೆಲಸ ತೆಗೆದುಬಿಟ್ಟಿದ್ರು ಹೊರಗುತ್ತಿಗೆ ನೌಕರರಿಗೆ. ಅವಾಗ ಎಲ್ಲ ನೌಕರಿ ಖಾಯಂ ಮಾಡಿ ಅವ್ರಿಗೆ ಹೊರಗೆ ಹಾಕಿದ್ರು. ಅವರಿಗೆ ಖಾಯಂ ನೌಕರರಿಗೆ 5,000 ಮಂದಿ ಖಾಯಂ ಮಾಡಿಕೊಂಡು ನಮ್ಮ ಹೊರಗುತ್ತಿಗೆ ನೌಕರರು 5,000 ಮಂದಿ ಹೊರಗೆ ಹಾಕಿದ್ರು ಅವಾಗ 17-18ಕ್ಕೆ. ಅದು ಎಷ್ಟೋ ಜನ ಗೋಳಾಡ ಪರಿಸ್ಥಿತಿ ಮಾಡಿದ್ರು. ಆದರೆ ಇವತ್ತು ಈ ಸರ್ಕಾರ ಬಂದಮೇಲೆ ಮತ್ತೂ ಕೂಡ ಪುನಃ ಅದೇ ಚಾಳಿನೇ. ಇವರು ಹೊರಗುತ್ತಿಗೆ ಮ್ಯಾಗ ಮತ್ತು ಬಡವ್ರ ಮ್ಯಾಗ ಯಾಕೆ ಕಾಳಜಿ ಇಲ್ಲ? ಅದು ಹಾಸ್ಟೆಲ್ ನೌಕರರು ಇವತ್ತು ಅವರು ಎಷ್ಟು ಕಷ್ಟಪಟ್ಟು ದುಡಿತಾರೆ. ಅವರು ಖಾಯಂ ನೌಕರರಿಗಿಂತ ಹೆಚ್ಚಿಗೆ ದುಡಿಯೋರು ಹೊರಗುತ್ತಿಗೆ ನೌಕರಲಿಂದ ಹಾಸ್ಟೆಲ್ ನಡೆಯೋದು. ಖಾಯಂ ನೌಕರಲಿಂದ ಎಲ್ಲಿ ನಡೆದಿಲ್ಲ ಹಾಸ್ಟೆಲ್. ಅವ್ರು ಕೆಲಸನೇ ಮಾಡಲ್ಲ. ಎಲ್ಲ ಡಿಗ್ರಿ ಹೋಲ್ಡ್ರೆ, MA, B.Ed, ಇಂಜಿನಿಯರ್ ಓದಿದವರೆಲ್ಲ ಸೇರಿರೋದ್ರೆ ಅವ್ರು ಏನು ಅಡುಗೆ ಕೆಲಸ ಏನು ಮಾಡ್ತಾರೆ. ಆದರೆ ಅವರಿಗೆ ಪ್ರಾಧಾನ್ಯತೆ ಕೊಟ್ಟು ನಮ್ಮವರಿಗೆ ತೆಗೆಯೋ ಪದ್ಧತಿ ಶುರು ಮಾಡ್ಯಾರ. ಈಗ ಎಂಥ ಪರಿಸ್ಥಿತಿ ಅಂದ್ರೆ 100 ಮಕ್ಕಳಿಗೆ ಅವರು 5 ಮಂದಿ ಇರಬೇಕಂತ. 200 ಮಕ್ಕಳಿಗೂ 5 ಮಂದಿ ಅಡುಗೆ ಮಾಡಬೇಕು. 100 ಮಕ್ಕಳ ತನೂ 5 ಮಂದಿ ಮಾಡಬೇಕು. ಅಂದರೆ 200 ಮಕ್ಕಳಿಗೆ 5 ಮಂದಿ ಹೆಂಗೆ ಮಾಡ್ಲಾಕತ್ತ? ಈ ಹಿಂದಕ್ಕೇನಿತ್ತು ಸಿಸ್ಟಮ್, ಈ ಹಾಸ್ಟೆಲ್ ಏನು ಪ್ರಾರಂಭ ಆಗ್ಯದ ಅವಾಗಿನ ಹಿಡಿದು 50ಕ್ಕೆ 3 ಜನ, 100ಕ್ಕೆ 6 ಜನ ಇದ್ದರು. 150 ಇದ್ದರೆ 8 ಜನ ಇರ್ತಿದ್ರು. ಆದರೆ ಹಂಗಿಲ್ಲ. ಈಗ ಇಷ್ಟಿದ್ರು ಮಾಡ್ರಿ ಇಲ್ದ್ರೆ ಹೋಗ್ರಿ ಅಂತೇಳಿ ಒತ್ತಡ ತಂದರೆ ಪಾಪ ಬಡವರಿಗೆ ಅನಿರ್ವಯನೇ ಅದ. ಈ ಕೆಲಸ ಬಿಟ್ಟು ಹೋಗ್ಬೇಕಾದ್ರೆ ಉಪವಾಸ ಬೀಳ್ಬೇಕಾಗ್ತದೆ. ಇಷ್ಟು ವರ್ಷ ಮಾಡ್ಯಾರ, 10-15 ವರ್ಷ ಕೆಲಸ ಮಾಡಿದವರು ಇವತ್ತು ಮಾಡ್ರಿ ಇಲ್ದ್ರೆ ಹೋಗ್ರಿ ಅಂತ ಈಗ ತಂದಾರೆ. ಸಮಾಜ ಕಲ್ಯಾಣ ಇಲಾಖೆ ಅಂತೂ ಅವರು 4 ಜನಕ್ಕೆ ತಂದಾರೆ. 100ಕ್ಕೆ 4 ಜನ ಇರ್ಬೇಕಂತ ಹೇಳ್ತಾರೆ. 100ಕ್ಕೆ 4 ಜನ ಅಡುಗೆ ಮಾಡಬೇಕು. 200 ಇದ್ರೂ 4 ಮಾಡಬೇಕು. ಇವರು BCMದವರು 100ಕ್ಕೆ 5 ಜನ ಇರಬೇಕು. 200 ತನೂ ಕೂಡ ಈಗ ಅಡ್ಮಿಷನ್ ಹೆಚ್ಚಿಗೆ ತೊಗೊಂಡಾರ. ಆದರ್ಶ ಹಿಡಿದು ಮಕ್ಕಳಿಗೆ 100 ಇದ್ದಲ್ಲಿ 125, 150, 175, 200 ತನಕ ಅಡ್ಮಿಷನ್ ಹೆಚ್ಚಿಗೆ ಮಾಡ್ಯಾರ. ಮಕ್ಕಳ ಸಂಖ್ಯೆ ಹೆಚ್ಚಿಗೆ ಮಾಡ್ಯಾರ. ಆದರೆ ಅಡುಗೆದವ್ರ ಸಂಖ್ಯೆ ಹೆಚ್ಚಿಗೆ ಮಾಡೋಕ್ಕೆ ತಯಾರಿಲ್ಲ. ಹಾಗಾಗಿ ರಾತ್ರಿ 9-10 ಗಂಟೆ ಆದ್ರೂ ಕೂಡ ಪಾಪ ಅಡುಗೆ ಮಾಡ್ತಾನೆ ಇರಬೇಕು, ರೊಟ್ಟಿ ಬಡಿತಾನೆ ಇರಬೇಕು. ಆ ಪರಿಸ್ಥಿತಿ ಬಂದುಬಿಟ್ಟದು. ಹೀಗಾಗಿ ಈ ಸರ್ಕಾರ ಏನೋದಲ್ಲ, ಹಿಂದಿನ ಹಿಡಿದು ಸಿಸ್ಟಮ್ ಹಂಗೆ ಇದ್ದಿಲ್ಲ ಎಂದು. ಇವತ್ತಿದು ಹೊಸ ಸಿಸ್ಟಮ್ ತಂದು ಮಾಡಿರಂತ. ಈ ಮೊರಾರ್ಜಿ ಶಾಲೆಗಳಂತವ ಹಿಂದಕ್ಕೆಲ್ಲ ಇದ್ದು 11 ಮಂದಿ ಇದ್ದಾರೆ. 250 ಮಕ್ಕಳಿಗೆ 11 ಜನ ಸಿಬ್ಬಂದಿ ಇದ್ದಾರೆ. ಎಲ್ಲ 25 ವರ್ಷ ಹಿಡಿದು ಈ ಮೊರಾರ್ಜಿ ಶುರುವಾಗಿದ್ದು ಅವಾಗ 250 ಮಕ್ಕಳಿಗೆ 11 ಜನ ಅಂತ ಫಿಕ್ಸ್ ಅದ. ಈಗ ಇವ್ರು 7 ಜನ ಅಂತ ಮಾಡ್ಯಾರ. 7 ಜನ ಅಂದ್ರೆ 4 ಜನ ಕೆಲಸ ಕಳ್ಕೊತಾರೆ. 7 ಜನದಿಂದ ಹಾಸ್ಟೆಲ್ ಮಾಡ್ಲಿಕ್ಕೆ ದೊಡ್ಡ ಬಿಲ್ಡಿಂಗ್ ಹೊಸವು ಆಗ್ಯಾವ ಬಿಲ್ಡಿಂಗ್ಗಳು. ಅದು ಬಿಲ್ಡಿಂಗ್ ಸ್ವಚ್ಛ ಮಾಡ್ಲಿಕ್ಕೆ ಒಬ್ಬರು ಮನುಷ್ಯರು ಬೇಕು. ಅಂಥದ್ರಾಗ ಅಡುಗೆ ಮಾಡೋದಕ್ಕೆ ಅಲ್ಲಿ ಕಾವಲುಗಾರು ಎಲ್ಲನೂ ಅಲ್ಲಿ ಮೇಂಟೈನ್ ಮಾಡಬೇಕಾದ್ರೆ 11 ಜನನೂ ಕಡಿಮೆ ಬೀಳ್ತದಂತ ನಮ್ದು ಇನ್ನೂ 13-15 ಜನ ಕೊಡ್ರಿ ಅಂತ ನಮ್ಮ ಬೇಡಿಕೆ ಅಂದ್ರೆ ಅವ್ರು ಇದ್ದಿದ್ದ ಜನಕ್ಕೆ ತೆಗೆದು 4 ಜನಕ್ಕೆ ತೆಗೆದು 7 ಜನ ಮಾಡ್ಯಾರ. ಅದಕ್ಕೆ ಮೊದಲು ಅವ್ರಿಗೆ ನಮ್ಗೆ ವೇತನ ಪಾವತಿ ಮಾಡಬೇಕಂತ ಒಂದು ಮೊದಲನೇ ಬೇಡಿಕೆ ಅದ. ಮತ್ತು ಏಪ್ರಿಲ್ 1ರಿಂದ ಕನಿಷ್ಠ ವೇತನ ಜಾರಿ ಮಾಡಬೇಕು. ಪ್ರತಿ ವರ್ಷವೇ ಹೆಂಗೆ ಸ್ಯಾಲ್ರಿ ಹೆಚ್ಚಾಗ್ತದ, ಈ ವರ್ಷದಿಂದ ಏಪ್ರಿಲ್ 1ರಿಂದ ಮಾಡಿರಿ. ಅದು ಹೋದ ಸಲ 1,000-1,500 ರೂಪಾಯಿ ಸ್ಯಾಲ್ರಿ ಕಡಿಮೆ ಹಾಕಿದ್ರು. ಮಾಡ್ತೀವಿ ಅಂದ್ಕೋತಾರೆ. ಈಗಲೂ ಕೂಡ ಈಗಾರ ಏಪ್ರಿಲ್ 1ರಿಂದ ಏನು ಮಿನಿಮಮ್ ಏಜ್ ಆಗಿದೆ ಅದು ಕೊಡಬೇಕು ಅಂತ ಅದನ್ನು. ಸುದ್ದಿಗೋಷ್ಠಿಯಲ್ಲಿ ಮೇಘರಾಜ್ ಕಟಾರೆ, ಕಾಶಿನಾಥ್ ಕಮಕ್ನೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.